ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಇವತ್ತು ನಾನು ಒಂದು ಸರ್ಕಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಾಕ್ತಾಯಿದ್ದೀನಿ. ಸೊ ಮೊದಲಿನ ವ್ಲಾಗ್ಸ್ಗಳೆಲ್ಲ ನೀವು ನೋಡಿರ್ತೀರ, ನಾನು ಮೈಸೂರು ಟು ಬ್ಯಾಂಗ್ಳೂರ್ ಅಥವಾ ಬ್ಯಾಂಗ್ಳೂರ್ ಟು ಮೈಸೂರು ಓಡಾಡೋದನ್ನ ನೋಡಿರ್ತೀರ. ಆದರೆ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ನಾನು ಇವಾಗ ಬ್ಯಾಂಗ್ಳೂರಲ್ಲಿದ್ದೀನಿ. ಸೊ ಇವಾಗ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಅದು ಕೂಡ ಒಂದು ಪಾಯಿಂಟೇ. ಬಟ್ ಅದ್ರ ಜೊತೆಗೆ ಇವತ್ತು ನಾನು ಮೆಟ್ರೋದಲ್ಲಿ ಹೋಗ್ತಾಯಿದ್ದೀನಿ. ಯೂಶ್ವಲಿ ನಾನು ಕೆಂಗೇರಿಯಿಂದ ಪಟ್ಟಂದೂರು ಅಗ್ರಹಾರವರೆಗೂ ಬರ್ತಾಯಿದ್ದೆ. ಫುಲ್ ಎಂಡ್ ಟು ಎಂಡ್ ಕಂಪ್ಲೀಟ್ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ನಾನು ಫುಲ್ ಪರ್ಪಲ್ ಲೈನ್ ಎಂಡ್ ಟು ಎಂಡ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಬನ್ನಿ, ಎಷ್ಟೊತ್ತಾಗುತ್ತೆ, ಏನೇನು ಟೈಮ್ ಆಗುತ್ತೆ. ಸೊ ಮಿಸ್ ಮಾಡಿದೆ ಈ ವ್ಲಾಗ್ನ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ನ ಕ್ರಾಸ್ ಮಾಡಿ ಹೋಗಬೇಕು ಮೆಟ್ರೋ ಸ್ಟೇಷನ್ಗೆ. ಏನಕ್ಕಂದರೆ ನಾವು ಈ ಕಡೆ ವೈಟ್ ಫೀಲ್ಡ್ ಕಡೆ ಬಂದಿದ್ವಿ ಏನೋ ಒಂದು ಕಾರಣಕ್ಕೋಸ್ಕರ. ನೋಡ್ತಾ ಇದ್ದೀರಲ್ಲ, ಈ ಬ್ರಿಡ್ಜ್ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲಿದೆ ವೈಟ್ ಫೀಲ್ಡ್ ಸ್ಟೇಷನ್. ಸೊ ಆ ವೈಟ್ ಫೀಲ್ಡ್ ಸ್ಟೇಷನ್ಗೆ ನಾವು ಇವಾಗ ಈ ಬ್ರಿಡ್ಜ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಸೊ ರೈಲ್ವೆ ಸ್ಟೇಷನ್ನ ಕ್ರಾಸ್ ಮಾಡಿಕೊಂಡು ಹೋಗಿ ಫೈನಲಿ ನಾವು ಮೆಟ್ರೋ ಸ್ಟೇಷನ್ನ ರೀಚ್ ಆದ್ವಿ. ಆ್ಯಂಡ್ ಮೆಟ್ರೋ ಸ್ಟೇಷನ್ ತುಂಬ ದೊಡ್ಡದಿದೆ ಅನಿಸ್ತು. ಕಂಪ್ಯಾರಿಟಿವ್ಲಿ ಬೇರೆ ಮೆಟ್ರೋ ಸ್ಟೇಷನ್ಗಳಿಗೆ ಕಂಪೇರ್ ಮಾಡಿದರೆ ತುಂಬ ದೊಡ್ಡದಿದೆ ಅಂತ ಅನ್ನಿಸ್ತು. ಸೊ ಇವಾಗ ನೋಡಿ, ನಾವು ವೈಟ್ ಫೀಲ್ಡಿಂದ ಡೈರೆಕ್ಟ್ ಇದು ಚಲ್ಲಘಟ್ಟಾಗೆ ಟಿಕೆಟ್ ಬುಕ್ ಮಾಡ್ತಿದ್ದೀವಿ. ಸೊ ನಮಗೆ ಕಾಸ್ಟ್ ಬಂದು 90 ರುಪೀಸ್. ಸೊ ಟೂ ಮೆಂಬರ್ಸ್ ಇದ್ದಿದ್ದರಿಂದ 180 ರುಪೀಸ್ ಆಯಿತು. ಸೊ ಟಿಕೆಟ್ ತೊಗೊಂಡ್ವಿ. ಸೊ ಮೊಬೈಲ್ ಟಿಕೆಟ್ ತೊಗೊಳ್ಳೋದ್ರಿಂದ ಏನೂ ಆಫ್ ಆಗೋಲ್ಲ. ಜಸ್ಟ್ ನಮ್ಮ ಹತ್ರ ಮೆಟ್ರೋ ಕಾರ್ಡ್ ಇದ್ದರೆ ಮಾತ್ರ ನಮಗೆ ಆಫ್ ಆಗೋದು ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ಮೊಬೈಲಲ್ಲಿ ತೊಗೊಂಡು ನಾನು ಆಫ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಮೊಬೈಲಲ್ಲಿ ತೊಗೊಂಡ್ರು ಆಫ್ ಇರಲ್ಲ. ಸೊ ಎಂಟರ್ ಆದ್ವಿ ಫೈನಲಿ. ಆ್ಯಂಡ್ ಒಳಗಡೆ ಕೂಡ ಅಷ್ಟೇ ಬೇರೆ ಮೆಟ್ರೋ ಸ್ಟೇಷನ್ಗಳ ಥರ ಏನು ಬ್ಯುಸಿ ಇರಲಿಲ್ಲ. ಇದು ಯೂಶ್ವಲಿ ಯಾರೂ ಜಾಸ್ತಿ ಬರಲ್ಲ ಅಂದ್ಕೊಳ್ತೀನಿ ವೈಟ್ ಫೀಲ್ಡ್ಗೆ, ಯಾಕಂದರೆ ತುಂಬ ಖಾಲಿ ಇತ್ತು. ಆ್ಯಂಡ್ ಈ ಎಸ್ಕಲೇಟ್ರು ಅಂತೂ ಫುಲ್ಲು ಸ್ಟೀಪ್ ಇತ್ತು, ತುಂಬ ಉದ್ದಕ್ಕೆ. ಅಂದರೆ ಈಗ ಇಷ್ಟು ಹೈಟ್ ಇರೋ ಎಸ್ಕಲೇಟರ್ನ ನಾನು ನೋಡಿರಲಿಲ್ಲ, ಯಾಕಂದರೆ ತುಂಬ ಸ್ಟೀಪ್ ಇತ್ತು ಅದು. ಸೊ ಅದಾದಮೇಲಿಂದ ಆ್ಯಸ್ ಯೂಶ್ವಲ್ ಬ್ಯಾಗ್ ಸ್ಕ್ಯಾನ್ ಮಾಡ್ಕೊಂಡ್ವಿ. ಅದಾದಮೇಲಿಂದ ಸುಮ್ಮನೆ ನಿಂತ್ಕೊಂಡು ಒಂದಿಷ್ಟು ನೋಡೋಣ ಅಂತ ನೋಡಿದ್ವಿ. ವೈಟ್ ಫೀಲ್ಡ್ ಇಂದ ಸ್ಟಾರ್ಟಾಗಿ ಚನ್ನಸಂದ್ರ, ಕಾಡುಗುಳಿ ಟ್ರೀ ಪಾರ್ಕು, ಪಟ್ಟಂದೂರು ಅಗ್ರಹಾರ, ಸತ್ಯಸ್ವ ಹಾಸ್ಪಿಟಲ್ಲು, KR ಪುರಂ, ಗಡೋಜಾರ್ಪಳ್ಳಿ, ಸಿಂಗನಪನ್ನೆ, ಬೆಳ್ಳಿಗನಹಳ್ಳಿ, ಬೈಪ್ನಹಳ್ಳಿ. ಅಬ್ಬಾ ನೋಡ್ತಾ ಇದ್ರೆ ಲಿಸ್ಟೇ ಮುಗಿತಾ ಇರಲಿಲ್ಲ. ನಾನು ಕೌಂಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಇಷ್ಟು ದಿನ ಓಡಾಡಿದ್ದೀನಿ ನಾನು ಮೆಟ್ರೋದಲ್ಲಿ, ಬಟ್ ಎಷ್ಟು ಸ್ಟೇಷನ್ಸ್ ಇದೆ ಕೌಂಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಪರ್ಪಲ್ ಲೈನಲ್ಲಿ 37 ಮೆಟ್ರೋ ಸ್ಟೇಷನ್ಸ್ ಇದೆ ಅಂತ ನಂಗೆ ಅವತ್ತೇ ಗೊತ್ತಾಗಿದೆ. ಏನಕ್ಕೆ ಫುಲ್ 37 ಸ್ಟೇಷನ್ಸ್ನು ನಾನು ಕ್ರಾಸ್ ಮಾಡ್ಕೊಂಡು ಬಂದನಲ್ಲ. ಸೊ 37 ಮೆಟ್ರೋ ಸ್ಟೇಷನ್ ಇದೆ ಅಂತ ಆವಾಗಲೇ ಗೊತ್ತಾಗಿದ್ದು ನಮಗೆ. ಸೊ ಇಲ್ಲಿ 2 ಪ್ಲ್ಯಾಟ್ಫಾರ್ಮಲ್ಲೂ ಹೊಸ ಟ್ರೈನ್ಗಳು ಬಂದಿರುತ್ತೆ. ಸೊ ಆ ಕಡೆಯಿಂದ ಬಂದಿದ್ದ ಟ್ರೈನ್ಗಳು ಒಂದ್ರಲ್ಲಿ ಹಾಲ್ಟ್ ಆಗಿರುತ್ತೆ, ಇನ್ನೊಂದು ಈ ಕಡೆಯಿಂದ ಹೋಗೋ ಟ್ರೈನ್ಗಳು ಇನ್ನೊಂದು ಪ್ಲ್ಯಾಟ್ಫಾರ್ಮಲ್ಲಿರುತ್ತೆ. ಸೊ ಹತ್ತು ಕೂತ್ಕೊಂಡ್ವಿ. ಇಷ್ಟು ಜನ ಇರ್ತಾರೆ ಅಂತ ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇದ್ದರೂ ಜನ ಒಂದು ಸ್ವಲ್ಪ ಜನ ಅದಾದಮೇಲಿಂದ ಬೋರ್ಡ್ ಮಾಡ್ಕೊಂಡ್ವಿ. ಅದು ಹೋಗಿ ನಾವು ಮೆಟ್ರೋ ಒಳಗಡೆ ಕೂತ್ಕೊಂಡು ಎಷ್ಟೋ ನಿಮಿಷಗಳಾಯಿತು ಮೆಟ್ರೋ ಹೊರಡೋಕ್ಕೆ. ಸೊ ನೋಡೋಣ ಎಷ್ಟು ನಿಮಿಷ ಆಗುತ್ತೆ ವೈಟ್ ಫೀಲ್ಡಿಂದ ಅಂತ ಅಂದ್ಬಿಟ್ಟು ಸ್ಟಾಪ್ ವಾಚ್ ಇಡೋಣ ಅಂತ ಅಂದ್ಕೊಂಡು ಸ್ಟಾಪ್ ವಾಚ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದು ವೈಟ್ ಫೀಲ್ಡಲ್ಲಿ. ಸೊ ನೋಡೋಣ ಎಷ್ಟು ನಿಮಿಷ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇವಾಗ ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಸೊ ಮೆಜೆಸ್ಟಿಕ್ಕಿಗೆ ವೈಟ್ ಫೀಲ್ಡಿಂದ ಬರೋಕ್ಕೆ ಕರೆಕ್ಟಾಗಿ 50 ಮಿನಿಟ್ಸ್ ತೊಗೊಂಡಿದೆ. ಸೊ ಮೆಜೆಸ್ಟಿಕಲ್ಲಿ ಒಂದು 2 ಮಿನಿಟ್ಸ್ ನಿಲ್ಲಿಸಿದ್ರು ಅಷ್ಟೇ. ಅದಾದಮೇಲಿಂದ ಮತ್ತೆ ಮೆಜೆಸ್ಟಿಕ್ಕಿಂದ ಹೊರಟು ಬಂದ್ವಿ. ಅದಾದಮೇಲಿಂದ ಬರುವಾಗ ಹಾಗೆ ಕ್ಲೌಡ್ಸ್ನೆಲ್ಲ ನೋಡ್ತಾ ಇದ್ವಿ, ಯಾಕಂದರೆ ಜನ ಯಾರೂ ಇರಲಿಲ್ಲ, ಫುಲ್ ಖಾಲಿ ಆಗೋಗಿತ್ತು ಮೆಟ್ರೋ ಸ್ಟೇಷನ್ನು. ನಾವು ಬಂದಿದ್ದು ನಾನ್ ಪೀಕ್ ಅವರ್ಸಲ್ಲಿ, ಅಂದರೆ ಒಂದು 2 ಗಂಟೆ 2:30 ಏನೋ ಆಗಿತ್ತು. ಸೊ ಆವಾಗ ಬಂದಿದ್ದು ನಾವು. ಯೂಶ್ವಲಿ ನಾನು ಇಲ್ಲಿ ಕೆಂಗೇರಿ ಬಸ್ ಟರ್ಮಿನಲ್ ಇಳ್ಕೊತೀನಿ. ಸೊ ಅದಕ್ಕೆ ಅದರದ್ದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಇದನ್ನು ಕಾಣ್ತಿದ್ದೀನಿ. ಯೂಶ್ವಲಿ ಇಲ್ಲಿ ಇಳ್ಕೊತಿದ್ದೆ, ಬಟ್ ಇನ್ನು ಕೆಂಗೇರಿ ಬಸ್ ಟರ್ಮಿನಲ್ ಬಿಟ್ಟು ನಾವು ಕೆಂಗೇರಿ ಮತ್ತು ಚಲ್ಲಘಟ್ಟ 2 ಸ್ಟೇಷನ್ ಮುಂದೆ ಹೋಗ್ತಾ ಇದ್ದೀವಿ ಇವತ್ತು. ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಸೊ ಲಾಸ್ಟ್ ಸ್ಟೇಷನ್ ಬರೋತ್ತಿಗೆ ಪೂರ್ತಿ ಮೆಟ್ರೋ ಇಷ್ಟು ಖಾಲಿಯಾಗಿತ್ತು. ಸೊ ಎಲ್ಲಿ ಕೌಂಟ್ ಮಾಡಿದ್ರೆ ಒಂದು 20 ಜನ ಇದ್ರೇನು ಅಷ್ಟೇ ಪೂರ್ತಿ ಮೆಟ್ರೋದಲ್ಲಿ. ಸೊ ಫೈನಲಿ ಇನ್ನೇನು ಚಲ್ಲಘಟ್ಟ ಸ್ಟೇಷನ್ಗೆ ಆದ್ವಿ. ಆ್ಯಂಡ್ ತುಂಬ ದಿನದಿಂದ ನನಗೊಂದು ಡೌಟ್ ಇದ್ದಿದ್ದು ಏನಂದರೆ, ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ, ಇದು ವೆರಿ ಹ್ಯೂಜ್ ಆಗಿದೆ ಕನ್ಸ್ಟ್ರಕ್ಷನು. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದು ಇಲ್ಲೇನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ, ಯಾಕಂದರೆ ನನ್ನ ಕುತೂಹಲಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟಂಗೆ ಆಗುತ್ತೆ. ಹಾಗೆ ನೋಡ್ತಾ ನಾವು ತಲುಪಿದ್ದು ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ಗೆ. ಸೊ ಈ ವೈಟ್ ಫೀಲ್ಡ್ ಟು ಚಲ್ಲಘಟ್ಟ ಜರ್ನಿನ ಕಂಪ್ಲೀಟ್ ಮಾಡೋಕ್ಕೆ ನನಗೆ ತೊಗೊಂಡಿದ್ದ ಟೈಮ್ ಬಂದು 1 hour 20 minutes. ಏನಾದ್ರು ಬೈಪ್ನಲ್ಲಿ ನಿಲ್ಲಿಸಿದ್ರೆ ಇದು 1 hour 30 minutes ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ವೈಟ್ ಫೀಲ್ಡ್ ಟು ಚಲ್ಲಘಟ್ಟ ಟ್ರಾವೆಲ್ ಸ್ಟೋರಿ ಹೇಗಿತ್ತು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.